ನಮಸ್ಕಾರ ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ ವಾರ್ತೆಗಳ ವಿವರ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ವಾಯು ವಿಹಾರಗಳಿಗೆ ಜಿಲ್ಲಾ ಸ್ವೈಪ್ ಸಮಿತಿ ವಿವಿಪ್ಯಾಟ್ ಮತ್ತು ಇವಿಎಂ ಬಗ್ಗೆ ಅರಿವು ಮೂಡಿಸಲಾಯಿತು ತುಮಕೂರು ಜಿಲ್ಲೆ ಸ್ವೈಪ್ ಸಮಿತಿ ವತಿಯಿಂದ ತುಮಕೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ವಾಯು ವಿಹಾರಗಳಿಗೆ ವಿವಿಪ್ಯಾಟ್ ಮತ್ತು ಇವಿಎಂ ಬಗ್ಗೆ ಅರಿವು ಮೂಡಿಸಲಾಯಿತು ಜಿಲ್ಲಾ ಪಂಚಾಯತ್ ಸಿಇಒ ಶುಭಾ ಕಲ್ಯಾಣ್ ರವರು ಮತದಾರರ ಜಾಗೃತಿ ಶಿಬಿರಕ್ಕೆ ಚಾಲನೆ ನೀಡಿದರು ಸಂಪನ್ಮೂಲ ವ್ಯಕ್ತಿಗಳಾದ ರಿಜ್ವಾನ್ ಪಾಷಾ ನಿರ್ಮಿತಿ ಕೇಂದ್ರದ ರಾಜಶೇಖರ್ ಅವರು ವಾಯು ವಿಹಾರಗಳಿಗೆ ವಿವಿಪ್ಯಾಟ್ ಮತ್ತು ಇವಿಎಂ ಬಗ್ಗೆ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಇವಿಎಂ ಬಗ್ಗೆ ಪ್ರಾತ್ಯಕ್ಷಿಕೆ ನಡೆಸಿಕೊಟ್ಟರು ನೋಡಿ 7ಕ್ಕೆ ಹಾಕಿದಿರಲ್ವಾ 7 ಬರಬೇಕು ಇಲ್ಲ ಸರ್ ನಾನು 12ಕ್ಕೆ ಹಾಕಿದೆ 13ಕ್ಕೆ ಬಿತ್ತು ನಿಮ್ಮ ಮೆಷಿನ್ ಅಲ್ಲಿ ಅಂತಂದ್ರೆ ಅಲ್ಲ ಒಂದ್ ವೇಳೆ ಹೇಳ್ತಿದ್ದೀನಿ ಅದು ಚಾನ್ಸಸ್ ಇದೆ ಆತರ ನೀವು ಚಾಲೆಂಜ್ ಮಾಡಿದ್ರೆ ಅದನ್ನು ವೋಟ್ ಮಾಡಿಸ್ತೀವಿ ಅದನ್ನ ಟೆಸ್ಟ್ ವೋಟ್ ಅಂತ ಕರಿತೇವೆ 49 ME ಅಡಿಯಲ್ಲಿ ನಾವು ಟೆಸ್ಟ್ ವೋಟ್ ಅಂತ ಮಾಡ್ತೇವೆ ಅದ್ ಹೆಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಕಂಡೀಷನ್ ಹೇಳ್ತೇವೆ ನಾವು ಏನ್ ಕಂಡೀಷನ್ ಅಂದ್ರೆ ಈಗ ನೀವು ಪ್ರೂವ್ ಮಾಡಿದ್ರೆ ನೀವೇನಾರ ಸುಳ್ಳು ಅಂತ ಆದ್ರೆ ನಿಮಗೆ 1 ವರ್ಷ ಜೈಲು ಪ್ಲಸ್ 5,000 ರೂಪಾಯಿ ಪೆನಾಲ್ಟಿ ನೀವು 12ಕ್ಕೆ ಹಾಕಿ ಅನಂತರ ಸರ್ಕಾರಿ ಕಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಮತದಾನ ಮಾಡುವ ಬಗ್ಗೆ ಸಿಇಒ ಸೇರಿದಂತೆ ಅಧಿಕಾರಿಗಳು ಮನವಿ ಮಾಡಿದರು ಮತದಾರರ ಗುರುತಿನ ಚೀಟಿ ಹೊಂದಿಲ್ಲದವರು ಕೂಡಲೇ ನೋಂದಣಿ ಮಾಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಮತದಾನ ಒಂದು ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ಹಬ್ಬ ಅಂದ್ರೆ ದುಡ್ಡಿಸ್ಕೊಂಡು ಓಟ್ ಹಾಕೋದಲ್ಲ ಅದು ಅಫೆನ್ಸ್ ಅಲ್ಲ ಈ ಸಂದರ್ಭದಲ್ಲಿ ಸಿಇಒ ಶುಭ ಕಲ್ಯಾಣ್ ನಿರ್ಮಿತಿ ಕೇಂದ್ರದ ರಾಜಶೇಖರ್ ಸಂಪನ್ಮೂಲ ವ್ಯಕ್ತಿ ರಿಜ್ವಾನ್ ಪಾಷಾ ಕಾಲೇಜಿನ ಪ್ರಾಚಾರ್ಯ ಸೇರಿದಂತೆ ಜಿಲ್ಲಾ ಪಂಚಾಯತ್ನ ಶ್ರೀನಿವಾಸ್ ಮತ್ತಿತರರು ಪಾಲ್ಗೊಂಡಿದ್ದರು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರ ಅಸಮರ್ಥತೆಯಿಂದಾಗಿ ತುಮಕೂರು ಲೋಕಸಭಾ ಕ್ಷೇತ್ರವು ಕಾಂಗ್ರೆಸ್ನಿಂದ ಕೈತಪ್ಪಿ ಜೆಡಿಎಸ್ ಪಾಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಸಾಸಲು ಸತೀಶ್ ಹೇಳಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರ ಅಸಮರ್ಥತೆಯಿಂದಾಗಿ ತುಮಕೂರು ಲೋಕಸಭಾ ಕ್ಷೇತ್ರವು ಜೆಡಿಎಸ್ ಪಾಲಾಗಿದೆ ಎಂದು ಚಿಕ್ಕನಾಯಕನಹಳ್ಳಿಯ ಕಾಂಗ್ರೆಸ್ ಮುಖಂಡ ಸಾಸಲು ಸತೀಶ್ ರವರು ಆರೋಪಿಸಿದರು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸತೀಶ್ ರವರು ಹಾಲಿ ಎಂಪಿ ಎಸ್ಪಿ ಮುದ್ದನ್ಮೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಸ್ಥಿತಿ ನಿರ್ಮಾಣವಾಗಿದ್ದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯೊಂದಿಗೆ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸುತ್ತಿದ್ದು ಇದರಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ನ ಸುರೇಶ್ ಬಾಬುರವರನ್ನ ಕಣಕ್ಕೆ ಇಳಿಸಿರುವುದರಿಂದ ಹಾಲಿ ಸಂಸದರು ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಾಧ್ಯವಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದರು ಮುದ್ದನ್ಮೇಗೌಡರು ಒಬ್ಬ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದು ಜನಪರ ವ್ಯಕ್ತಿಯಾಗಿದ್ದಾರೆಂದು ಬಣ್ಣಿಸಿದರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮುದ್ದನ್ಮೇಗೌಡರು ಸ್ಪರ್ಧೆ ಮಾಡುವಂತಹ ಅವಕಾಶ ನೀಡಲು ಮರು ಪರಿಶೀಲನೆ ನೀಡಬೇಕೆಂದು ಆಗ್ರಹಿಸಿದರು ಮುದ್ದನ್ಮೇಗೌಡರು ತುಮಕೂರಿನ ಸಿಟ್ಟಿಂಗ್ ಎಂಪಿ ಇದ್ದರು ತುಂಬ ಕ್ರಿಯಾಶೀಲ ಎಂಪಿ ಆಗಿದ್ದರು ಭಾಳ ಜನಪರ ಕೆಲಸ ಕಾರ್ಯಗಳನ್ನ ಮಾಡಿದರು ಮತ್ತು ಲೋಕಸಭೆಲೂ ಭಾಳ ಕ್ರಿಯಾಶೀಲ ಎಂಪಿ ಅಂತೇಳಿ ಗುರುತಿಸ್ಕೊಂಡಿದ್ರು ತುಮಕೂರು ಜಿಲ್ಲೆಗೆ ಗುರುತು ಮಾಡಿ ತೋರಿಸೋ ಅಂಥ ಭಾಳ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಂಜೂರು ಮಾಡಿಸಿದ್ರು ಅದಕ್ಕಿಂತ ಹೆಚ್ಚಾಗಿ ಒಬ್ಬ ರಾಜಕಾರಣಿ ಕ್ರಿಯಾಶೀಲ ಅಂತ ಗುರುತಿಸ್ಕೊಳ್ಳೋದು ಕಟ್ಟಕಡೆಯ ಕಾರ್ಯಕರ್ತನವರೆಗೂ ರೀಚ್ ಆಗಿದ್ರು ಕೊನೆಯ ಹಳ್ಳಿವರೆಗೂ ಅವರು ಸಂಚರಿಸ್ತಾ ಇದ್ರು ಜನರ ಮಧ್ಯದಲ್ಲಿದ್ದರು ಮತ್ತು ಜನರಿಗೆ ಸಿಕ್ಕವರು ಸ್ಪಂದನೆ ಮಾಡೋರು ನಾವೆಲ್ಲ ಅವ್ರ ಜೊತೆ ಇದ್ದಾಗ ಗುರುತಿಸಿದ್ದೇನಪ್ಪ ಅಂತಂದರೆ ಯಾವುದೇ ರಾಜಕಾರಣಿ ಯಾವುದೇ ಸರ್ಕಾರಿ ಅಧಿಕಾರಿ ಫೋನ್ ತೆಗೆದಿಲ್ಲ ಅಂದ್ರೂ ಮಧ್ಯರಾತ್ರಿಲಿ ಫೋನ್ ಮಾಡಿದ್ರು ಕೂಡ ಕಷ್ಟಗಳಿಗೆ ಸ್ಪಂದಿಸೋ ಅಂತ MP ಆಗಿದ್ದರು ಇದೆಲ್ಲ ಇದ್ದೂ ಕೂಡ ಹಾಲಿ MP ಇದ್ದರೂ ಕೂಡ ಈ ಮೈತ್ರಿ ಇದು ಪಕ್ಷಗಳ ಬಾರ್ಗೇನಲ್ಲಿ ಇದು JDSಗೆ ಹೋಗಿರೋದು ತುಂಬ ನೋವಿನ ಸಂಗತಿ ಮತ್ತು ದುರಂತ ಮತ್ತು ನಾವು ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿರೋದು ಉದ್ದೇಶ ಇದನ್ನು ಪರಿಶೀಲಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ಒತ್ತಾಯಿಸಬೇಕು ಅಂತೇಳಿ ನಾವು ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಒಂದು ವೇಳೆ ಕಾಂಗ್ರೆಸ್ನಿಂದ ಆಗದಿದ್ದರೆ ಅವರನ್ನ ಪಕ್ಷೇತರರಾಗಿ ನಿಲ್ಲಿಸುವಂತೆ ಒತ್ತಾಯಿಸುವುದಾಗಿ ಹೇಳಿದರು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಸೋಲಿಸುವುದೇ ನಮ್ಮ ಧ್ಯೇಯವೆಂದು ಕಾಂಗ್ರೆಸ್ ಮುಖಂಡ ರಾಯಚಂದ್ರ ತಿಳಿಸಿದರು ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಹಾಲಿ ಸಂಸದ ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಮಿಕ್ಕಂತ ಕ್ಷೇತ್ರಗಳು 16 ಕ್ಷೇತ್ರದಲ್ಲಿ ಕೊಡುಕೊಳ್ಳುವಿಕೆ ಮೈತ್ರಿ ಸರ್ಕಾರ ಜೊತೆ ಇದೆ ಅಂತ ನಮ್ಮ ಮೀಟಿಂಗ್ಗಳಲ್ಲಿ ಸಭೆಗಳಲ್ಲಿ ನಮ್ಮ ನಾಯಕರುಗಳು ಹೇಳಿದಕ್ಕೆ ನಾವು ಅತಿಯಾದಂಥ ವಿಶ್ವಾಸದಿಂದ ಇದ್ದು ಇವತ್ತು ಮಾಧ್ಯಮಗಳ ಮೂಲಕ ಬಂದಿದೆ ಕ್ಷೇತ್ರ JDS ಬಿಟ್ಕೊಟ್ಟಿದ್ದಾರೆ ಅಂದ್ರೆ
ಸ್ವತಂತ್ರ ಭಾರತ ನಂತರ ನಡೆದಂಥ ಚುನಾವಣೆ ಇತಿಹಾಸ ಗಮನಿಸಿದಾಗ 12 ಬಾರಿ ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರದಲ್ಲಿ ಗೆದ್ದಿದೆ. ಬಿಜೆಪಿ 4 ಬಾರಿ ಗೆದ್ದಿದೆ, 1 ಬಾರಿ PSP ಗೆದ್ದಿದೆ, ಒಂದೇ 1 ಬಾರಿ ಜನತಾದಳ ಗೆದ್ದಿದೆ. ಹಾಗಾಗಿ ಈ ಜಿಲ್ಲೆಯ ಮತದಾರರು ಲೋಕಸಭಾ ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಮನ್ನಣೆ ಕೊಡೋದಿಲ್ಲ, ರಾಷ್ಟ್ರೀಯ ಪಕ್ಷಕ್ಕೆ ಮನ್ನಣೆ ಕೊಡ್ತಾರೆ. ಅದನ್ನ ಕಳೆದ ಚುನಾವಣೆಯಲ್ಲಿ ಮುದ್ದನ್ಮೇಗೌಡರು ಸಾಬೀತುಗೊಳಿಸಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಮುದ್ದನ್ಮೇಗೌಡರು ನಿಂತಾಗ 4 ಕ್ಷೇತ್ರದಲ್ಲಿ 44,000 ಓಟ್ ಬಂದಿತ್ತು. ಠೇವಣಿ ಕಳ್ಕೊಂಡಂತ ಕ್ಷೇತ್ರದಲ್ಲಿ 2 ಲಕ್ಷ ಜನ ಓಟ್ ಕೊಟ್ಟರು. ಹಂಗಂದ್ರೆ ಈ ಕ್ಷೇತ್ರ ಜನ ಪ್ರಬುದ್ಧ ಮತದಾರರಿದ್ದಾರೆ. ಜನರ ಮತ್ತು ಮತದಾರರ ಪಕ್ಷದ ಕಾರ್ಯಕರ್ತರ ಮುಖಂಡರ ಅಭಿಲಾಷೆ ಮುದ್ದನ್ಮೇಗೌಡರನ್ನ ಈ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು ಅಂತ ನಮ್ಮ ಆಗ್ರಹ. ಮತ್ತು ಯಾವ ಕಾರಣಕ್ಕೆ ಅವರಿಗೆ ಟಿಕೆಟ್ ತಪ್ಪಿದೆ, ಯಾವ ಮಾನದಂಡ ಅನುಸರಿಸಿದಾರೆ ಅನ್ನೋದನ್ನ ನಮ್ಮ ಪಕ್ಷದ ವರಿಷ್ಠರಿಗೆ ತಮ್ಮ ಮೂಲಕ ಕೇಳೋದಕ್ಕೆ ಬಯಸ್ತಿದ್ದೀವಿ. ಖಂಡಿತ ವಿಫಲರಾಗಿಲ್ಲ ಸರ್. ನಿನ್ನೆ ರಾತ್ರಿ ಆಗಿದೆ ಘಟನೆ. ಇದೊಂದೇ ಕ್ಷೇತ್ರ ಕೈ ತಪ್ಪಿರೋದು. ವಿಶ್ವಾಸದಲ್ಲಿದ್ದು ಹಾಲಿ ಸಂಸದ ಕ್ಷೇತ್ರ ಕೈ ತಪ್ಪಿಸೋದಿಲ್ಲ ಅಂತ ನಾವು ವಿನಂತಿ ಮಾಡೋದೇನಂದ್ರೆ ನಮ್ಮ ಕ್ಷೇತ್ರದ ಮತದಾರರು ಬಿಜೆಪಿ ಸೋಲಿಸಬೇಕು ಅಂದ್ರೆ ಸಮರ್ಥ ಅಭ್ಯರ್ಥಿ ಮುದ್ದನ್ಮೇಗೌಡರು, ಬಿಜೆಪಿ ಸೋಲಿಸೋದಕ್ಕೆ ಸಮರ್ಥವಾದಂತ ಪಕ್ಷ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ. ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಬಿಟ್ಕೊಡಿ ಅಂತ ನಮ್ಮ ಬೆಂಬಲ ಬೇಡಿಕೆ. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಇಂದಿರಾ ದೀನಾನಾಯಕ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ಬಿಜೆಪಿ ಸಂಭಾವನೀಯ ಅಭ್ಯರ್ಥಿ ತೇಜಸ್ವಿನಿ ಅನಂತಕುಮಾರ್ ಅವರು ಮಾಜಿ ಸಚಿವ ವಿ ಸೋಮಣ್ಣರವರೊಂದಿಗೆ ಸಿದ್ದಗಂಗಾ ಮಠಕ್ಕೆ ಆಗಮಿಸಿ ಶ್ರೀಗಳ ಆಶೀರ್ವಾದ ಪಡೆದರು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಭಾವನೀಯ ಅಭ್ಯರ್ಥಿ ತೇಜಸ್ವಿನಿ ಅನಂತಕುಮಾರ್ ಅವರು ಬುಧವಾರ ರಾತ್ರಿ ಸಿದ್ದಗಂಗಾ ಮಠಕ್ಕೆ ಆಗಮಿಸಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು. ರಾತ್ರಿ 7 ಗಂಟೆ ವೇಳೆಗೆ ಆಗಮಿಸಿದ ತೇಜಸ್ವಿನಿ ಅನಂತಕುಮಾರ್ ಅವರು ಲಿಂಗೈಕ್ಯ ಡಾ ಶಿವಕುಮಾರ ಮಹಾಸ್ವಾಮಿಗಳ ಗದ್ದಿಗೆ ದರ್ಶನ ಪಡೆದರು. ಅನಂತರ ಸಿದ್ದಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು. ಪಕ್ಷದ ವರಿಷ್ಠರು ಹಾಗೂ ಜನರ ಒತ್ತಾಯದ ಮೇರೆಗೆ ತಾವು ಸ್ಪರ್ಧೆ ಮಾಡುತ್ತಿದ್ದು, ತಮ್ಮ ಪತಿ ಹಾಗೂ ಪ್ರಧಾನಿ ಮೋದಿರವರ ಅಭಿವೃದ್ಧಿ ದೃಷ್ಟಿ ಇಟ್ಟುಕೊಂಡು ಸ್ಪರ್ಧೆ ಮಾಡಲು ಇಚ್ಛಿಸಿದ್ದೇನೆ ಎಂದು ತೇಜಸ್ವಿನಿ ಅನಂತಕುಮಾರ್ ತಿಳಿಸಿದರು. ಎಲ್ಲ ಪ್ರಮುಖರು ಶ್ರೀ ಸೋಮಣ್ಣ ಅವರ ನೇತೃತ್ವದಲ್ಲಿ, ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬೆಂಗಳೂರು ದಕ್ಷಿಣದ ಕಾರ್ಯಕರ್ತರು ಪ್ರಮುಖರು ಎಲ್ಲರೂ ಇಚ್ಛೆ ವ್ಯಕ್ತಪಡಿಸಿದ್ದಾರೆ, ದೆಹಲಿಗೆ ತಿಳಿಸಿದ್ದಾರೆ. ಮುಂದೆ ಪಕ್ಷದ ವರಿಷ್ಠರು ಯಾವ ರೀತಿ ಹೇಳ್ತಾರೆ ಆ ರೀತಿ. ಒಂದೊಮ್ಮೆ ನೀವು ಕಂಟೆಸ್ಟೆಂಟ್ ಆದ್ರೆ ಅಲ್ಲಿ ನಿಮಗೆ ಯಾವ ಕಾರಣಕ್ಕಾಗಿ ಓಟ್ ಹಾಕಬೇಕು ಆ ಕ್ಷೇತ್ರದ ಜನ ಅಂತ ಹೇಳಿ, ಆ ಕ್ಷೇತ್ರದ ಜನ ಯಾವ ಕಾರಣಕ್ಕಾಗಿ ನಿಮ್ಮನ್ನು ಗೆಲ್ಸ್ಕೊಂಡು ಬರಬೇಕು ಅಥವಾ ಇವತ್ತು ಮೊನ್ನೆ ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ಇಡೀ ಜಗತ್ತಿಗೇನೇನೆ ಒಬ್ಬ ಉತ್ತಮ ಪ್ರಧಾನಿ ಹೇಗಿರಬೇಕು, ಉತ್ತಮ ಆಡಳಿತ ಹೇಗಾಗಬೇಕು, ಪ್ರಾಮಾಣಿಕ ದಕ್ಷ ಆಡಳಿತ ಯಾವ ರೀತಿಯಲ್ಲಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. 5 ವರ್ಷದಲ್ಲಿ ಆಡಳಿತವನ್ನು ಪ್ರತಿಯೊಬ್ಬರು ನೋಡಿದ್ದಾರೆ. ಹೀಗಾಗಿ ನಮ್ಮ ರಾಷ್ಟ್ರೀಯ ಪಕ್ಷವಾದ ಭಾರತೀಯ ಜನತಾ ಪಕ್ಷ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಅವರು ಪ್ರಧಾನಿ ಆಗಬೇಕು, ಮತ್ತೊಮ್ಮೆ ಸರ್ಕಾರ ಬರಬೇಕು ಅನ್ನೋ ದೃಷ್ಟಿಯಿಂದ ಮೊದಲನೇದು ವೋಟ್ ಹಾಕಬೇಕು. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜು, ಶಾಸಕ ಜ್ಯೋತಿ ಗಣೇಶ್, ಮಾಜಿ ಸಚಿವ ಸೋಮಣ್ಣ, ಮಾಜಿ ಸಚಿವ ಶಿವಣ್ಣ, ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿಂತಾಮಣಿ ತಾಲೂಕಿನ ಹೊಸಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 10 ತಿಂಗಳಿನಿಂದ ಸಂಬಳ ನೀಡಿಲ್ಲವೆಂದು ಆರೋಪಿಸಿ ಬಿಸಿಯೂಟ ನೌಕರರು 4 ದಿನ ಬಿಸಿಯೂಟ ಸಿದ್ದಪಡಿಸದೆ ಪ್ರತಿಭಟಿಸಿದರು. ಬಿಸಿಯೂಟ ನೌಕರರಿಗೆ ಕಳೆದ 10 ತಿಂಗಳಿನಿಂದ ಸಂಬಳ ನೀಡಿಲ್ಲವೆಂದು ನೌಕರರು ಬಿಸಿಯೂಟ ಮಾಡದೆ ಮಕ್ಕಳನ್ನ 4 ದಿನಗಳ ಕಾಲ ಉಪವಾಸವಿಟ್ಟಿರುವ ಘಟನೆ ತಾಲೂಕಿನ ಟಿ ಹೊಸಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದಿದೆ. ರಾಜ್ಯ ಸರ್ಕಾರ ಕಡ್ಡಾಯ ಶಿಕ್ಷಣ ನೀಡಲು ಹಲವು ಯೋಜನೆಯನ್ನು ಜಾರಿ ಮಾಡಿದ್ದು, ಶಿಕ್ಷಣ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಸರ್ಕಾರಿ ಯೋಜನೆಗಳನ್ನು ಸಕ್ರಿಯವಾಗಿ ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲವಾದ ಪರಿಣಾಮ ಸರ್ಕಾರಿ ಯೋಜನೆಗಳು ಸಂಪೂರ್ಣ ವಿಫಲವಾದಂತಾಗಿದೆ. ಇನ್ನು ತಾಲೂಕಿನ ಟಿ ಹೊಸಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕೆಲಸ ನಿರ್ವಹಿಸುವ ಅಡಿಗೆ ನೌಕರರಿಗೆ ಕಳೆದ 9 ತಿಂಗಳಿನಿಂದ ಸಂಬಳ ನೀಡಿದ ಪರಿಣಾಮ ಕಳೆದ ಶನಿವಾರ, ಸೋಮವಾರ, ಮಂಗಳವಾರ ಮತ್ತು ಬುಧವಾರ 3 ದಿನಗಳ ಕಾಲ ಬಿಸಿಯೂಟ ಮಾಡದೆ ಮಕ್ಕಳನ್ನ ಉಪವಾಸವಿಟ್ಟಿದ್ದಾರೆ. ಅಮ್ಮ, ನಿಮ್ಮ ಹೆಸರು? ಎಷ್ಟನೇ ತರಗತಿ?
7th. ಯಾವ ಸ್ಕೂಲು? ಇದೇ ಸ್ಕೂಲ್ ಹೆಸರು? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೋಡಿ. ಬಿಸಿ ಊಟ ನಿಮ್ಮ ಸ್ಕೂಲಲ್ಲಿ ಆಗ್ತಾ ಇದ್ದಾರಾ? ಇಲ್ಲ. ಎಷ್ಟು ದಿವಸದಿಂದ ಆಗ್ತಾ ಇಲ್ಲ? ಒಂದು ವಾರದಿಂದ. ಯಾಕೆ ಆಗ್ತಿಲ್ಲ? ಹೈಕಲ್ ಸಂಬಳ ಬಂದಿಲ್ಲಂತೆ ಅದಕ್ಕೆ. ಹಾಂ, ಟೀಚರ್ಸ್ ಏನು ಹೇಳ್ತಿದ್ದಾರೆ? ನಿಮ್ಮ ಹೆಡ್ ಮಾಸ್ಟ್ರು ಅವರಲ್ಲಿ ಏನು ಹೇಳ್ತಿದ್ದಾರೆ? ಲಕ್ಷ್ಮಿ. ಎಷ್ಟನೇ ಕ್ಲಾಸು? 6ನೇ ಕ್ಲಾಸು. ಯಾವ ಸ್ಕೂಲು? ಸರ್ಕಾರಿ ಹಿರಿಯ ಪ್ರಾಥಮಿಕ. ಮಕ್ಕಳು ಅಷ್ಟು ಎಷ್ಟು ಜನ ಇದ್ದೀರಾ ನೀವು? 18 ಜನ ಇದ್ದೀರಾ? ಬಿಸಿ ಊಟ ಯಾವತ್ತಿಂದ ಆಗ್ತಾ ಇಲ್ಲ? ಒಂದು ವಾರದಿಂದ ಆಗ್ತಾ ಇಲ್ವಾ? ಏನು ಹೇಳ್ತಾರೆ ಬಿಸಿ ಊಟ ಕೇಳಿದರೆ? ಹಾಕಲ್ಲ ಅಂತಿದ್ದೀರಾ? ಸರಿ. ಟಿ ಹೊಸಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕ ಕೆ ವೆಂಕಟರಮಣ ರೆಡ್ಡಿ ಎಂಬುವರು ಕಳೆದ ನವೆಂಬರ್ ತಿಂಗಳಿನಿಂದ ತಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಾರದೆ ಗೈರು ಹಾಜರಾಗಿದ್ದಾರೆ. ಅಷ್ಟೇ ಅಲ್ಲದೆ ಅಂದಿನಿಂದ ಇಂದಿನವರೆಗೂ ಶಾಲೆಯ ಕಡೆ ಮುಖ ಮಾಡಿಲ್ಲವೆಂದು ತಿಳಿದುಬಂದಿದೆ. ನಮಗೆ 10 ತಿಂಗಳಿಂದ ಅವ್ರಿಗೆ ಅಡುಗೆ ವರ್ಕ್ ಸಂಬಳ ಕೊಟ್ಟಿಲ್ಲ. ನಾವು ಸಂಬಳ ಕೊಟ್ಟಿದ ಮೇಲೆ ನಾವು ಅಡುಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು? ವಿಶ್ವನಾಥ್ BS ಅಂತ. ಎಷ್ಟು ದಿವಸದಿಂದ ಅಡುಗೆ ಮಾಡ್ತಾ ಇಲ್ಲ ಅವರು? ಶನಿವಾರ ಇಲ್ಲ. ಒಂದು ವಾರದಿಂದ ಇಲ್ಲ, ವಾರ ಇಲ್ಲ. ಮಕ್ಕಳು ವಾರ ಅಂತ ಹೇಳ್ತಿದ್ದಾರೆ. ಮಕ್ಕಳು ವಾರ ಅಂತ ಹೇಳ್ತಿದ್ದಾರೆ. ಶನಿವಾರ, ಸೋಮವಾರ, ಮಂಗಳವಾರ, ಬುಧವಾರ ಇವತ್ತು. ಮಕ್ಕಳು ಒಂದು ವಾರದಿಂದ ಅಂತ ಹೇಳ್ತಾರೆ. ಮಕ್ಕಳು ಸುಳ್ಳು ಹೇಳ್ತಾರೆ ಹಂಗಾದ್ರೆ? ನಾನಿದ್ದೀನಲ್ಲ. ಈಗ BO ಏನು ಹೇಳ್ತಾರೆ ನಿಮಗೆ? ಕ್ಷೇತ್ರ ಶಿಕ್ಷಣಾಧಿಕಾರಿ ಕಂಪ್ಲೇಂಟ್ ಮಾಡಿದ್ದೀರಾ? ಎಲ್ಲ ಮಾಡಿದ್ದೀವಿ. ಏನು ಹೇಳಿದ್ದಾರೆ ಅವರು? BO ಸಾಹೇಬರು EC1 ಕಳಿಸಿ ನಾವು ಚಾರ್ಜ್ ಕೊಡ್ತೀವಿ, ಆಮೇಲೆ ಚೇಂಜ್ ಆಗಬೇಕೆಲ್ಲ ಅಕೌಂಟ್ ಎಲ್ಲನೂ ಖಾತೆ ಎಲ್ಲ ನಾವು ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹೌದು ಸರ್, ಅಕೌಂಟು ಚೇಂಜ್ ಆಗೋವರೆಗೂ ಆದ್ರೂ ಅವ್ರು ಸಂಬಳ ಬರ್ತೈತೆ. ಅವ್ರು ಅಡುಗೆ ಮಾಡಬೇಕಲ್ಲ ಮಕ್ಕಳಿಗೆ. ಮಾಡಬೇಕು ಹೇಳಿದ್ರು, ಅವ್ರು ಹೇಳಿದ್ರು. CRPನೂ ಹೇಳಿದ್ರು, EC1 ಹೇಳಿದ್ರು, ಅಡುಗೆ ಮಾಡಿ ನಾವು ಕೊಡಿಸ್ತೀವಿ ಅಂತ ಸಾರಿ ಹೇಳಿದ್ದಾರೆ. ಅವರು ಅದೇ ಪಟ್ಟು ಇಟ್ಕೊಂಡು ಕೂತಿದ್ದಾರೆ. ಸುಜಾತ ಅಂತ ಒಬ್ಬರೇ ಮುಖ್ಯ ಅಡುಗೆಯವರು. ಇಲ್ಲ, ಅವ್ರ ಸ್ಟ್ರೆಂತ್ ಇಲ್ಲದಕ್ಕೋಸ್ಕರ ಒಬ್ಬರು ತೆಗೆದಿದ್ದಾರೆ. ಇನ್ನು ಶಾಲೆಯ ಮುಖ್ಯ ಶಿಕ್ಷಕ ವೆಂಕಟರಾಮ ರೆಡ್ಡಿ ಎಂಬುವವರು ಅಡುಗೆ ತಯಾರಕರಿಂದ ತರಕಾರಿ ಬಿಲ್ಗೆ ಸಹಿ ಹಾಕುವಂತೆ ಹೇಳಿ ಅಡುಗೆ ತಯಾರಕರ ಸಂಬಳವನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆಂದು ಅಡುಗೆ ತಯಾರಿಕೆಗೆ ಸುಜಾತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ಶಾಲೆಯಲ್ಲಿ ಕಳೆದ 5 ತಿಂಗಳಿನಿಂದ ಶಾಲೆಗೆ ಮುಖ್ಯ ಶಿಕ್ಷಕರು ಗೈರು ಹಾಜರಾಗಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಎತ್ತಿ ತೋರುವಂತಾಗಿದೆ. ದಿನದಿಂದ ದಿನಕ್ಕೆ ಬೇಸಿಗೆ ತಾಪ ಏರುತ್ತಿದ್ದು ತುಮಕೂರಿನಲ್ಲಿ ಜನರು ಕೂಲ್ ಡ್ರಿಂಕ್ಸ್ ಮೊರೆ ಹೋಗುತ್ತಿದ್ದಾರೆ. ಕಲ್ಲಂಗಡಿ ಎಳನೀರಿಗೂ ಭಾರಿ ಬೇಡಿಕೆ ಬಂದಿದೆ. ತುಮಕೂರು ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ದಿನೇ ದಿನೇ ಬೇಸಿಗೆಯ ತಾಪಮಾನ ಹೆಚ್ಚಾಗುತ್ತಿದೆ. ಮನೆಯೊಳಗೆ ಇದ್ದರೆ ಸೆಕೆ, ಹೊರಬಂದರೆ ಬಿಸಿಲಿನ ತಾಪ. ಆಕಾಶದಲ್ಲಿನ ಸೂರ್ಯ ನೆತ್ತಿ ಸುಡುತ್ತಿದ್ದು ಜನರು ಬಿಸಿಲಿನ ಅಬ್ಬರಕ್ಕೆ ಸುಸ್ತಾಗುತ್ತಿದ್ದಾರೆ. ಇದರ ಮಧ್ಯೆ ಬಿಸಿಲಿನ ತಾಪ ತಣಿಸಿಕೊಳ್ಳಲು ತಂಪು ಪಾನೀಯ ಎಳನೀರು, ಕಲ್ಲಂಗಡಿ ಹಣ್ಣಿನ ಮೊರೆ ಹೋಗುತ್ತಿದ್ದಾರೆ. ಬೇಸಿಗೆ ಬಂದಿರುವುದರಿಂದ ವ್ಯಾಪಾರಸ್ಥರು ಕೂಡ ಜನರಿಗೆ ಬೇಕಾದ ತಂಪು ಪಾನೀಯ ಹಾಗೂ ಎಳನೀರು, ಕಲ್ಲಂಗಡಿ ಹಣ್ಣನ್ನ ಮಾರಾಟ ಮಾಡುತ್ತಿದ್ದಾರೆ. ತುಮಕೂರಿನ ಹಲವು ಕಡೆ ಎಳನೀರು ಮತ್ತು ಕಲ್ಲಂಗಡಿ ಹಣ್ಣಿನ ರಾಶಿ ಕಾಣುತ್ತಿದೆ. ಕೊಂಚ ಬೆಲೆ ದುಬಾರಿಯಾದರೂ ಜನರು ಬಾಯಾರಿಕೆ ತೀರಿಸಿಕೊಳ್ಳಲು, ಬಿಸಿಲಿನ ತಾಪ ತಣಿಸಿಕೊಳ್ಳಲು ಎಳನೀರು, ಕಲ್ಲಂಗಡಿಯತ್ತ ಮುಖ ಮಾಡಿದ್ದಾರೆ. ಬೇಸಿಗೆ ಕಾಲ ಹೊರತುಪಡಿಸಿ ದಿನಕ್ಕೆ 150 ಎಳನೀರು ವ್ಯಾಪಾರವಾಗುತ್ತಿತ್ತು. ಆದರೆ ಈ ಬೇಸಿಗೆಯಲ್ಲಿ 200ರಿಂದ 250 ಎಳನೀರು ವ್ಯಾಪಾರವಾಗುತ್ತಿದೆ. ಬೆಳಗ್ಗೆ ಕೆಲಸಕ್ಕೆ ಹೋಗುವಾಗ ಸಂಜೆ ಕೆಲಸ ಮುಗಿಸಿಕೊಂಡು ಬರುವವರು, ಆರೋಗ್ಯದಲ್ಲಿ ಏರುಪೇರಾದವರಿಗೆ ಎಳನೀರು ಬೇಕೇ ಬೇಕು. ಬಿಸಿಲಿನಿಂದ ವಾತಾವರಣದಲ್ಲಿ ಬದಲಾವಣೆ ಆಗುತ್ತಿರುವುದರಿಂದ ಜನರು ಎಳನೀರು ಸೇವಿಸುತ್ತಿದ್ದಾರೆ. ಇದರಿಂದ ನಮಗೆ ಹೆಚ್ಚು ವ್ಯಾಪಾರವಾಗುತ್ತಿದೆ ಎಂದರೆ ಎಳನೀರು ವ್ಯಾಪಾರಿ ಬಾಬು.
ಇನ್ನು ಕಲ್ಲಂಗಡಿ ಹಣ್ಣಿನ ವಿಚಾರಕ್ಕೆ ಬಂದರೆ ನೆರೆಯ ರಾಜ್ಯ ಆಂಧ್ರಪ್ರದೇಶ ತಮಿಳುನಾಡಿನಿಂದ ಸಾಕಷ್ಟು ಕಲ್ಲಂಗಡಿ ನಮ್ಮ ರಾಜ್ಯಕ್ಕೆ ಬರ್ತಿದೆ. ತುಮಕೂರಿನ ಬಹುತೇಕ ಕಡೆ ಕಲ್ಲಂಗಡಿ ರಾಶಿ ಕಂಡುಬರುತ್ತಿದೆ. 1 ಕೆಜಿಗೆ 20 ರೂಪಾಯಿನಂತೆ ಮಾರಾಟ ಮಾಡಲಾಗುತ್ತಿದ್ದು, ಒಂದು ದಿನಕ್ಕೆ 1 ಟನ್ನಷ್ಟು ವ್ಯಾಪಾರ ನಡೆಯುತ್ತದೆ ಎಂತಾರೆ ಕಲ್ಲಂಗಡಿ ಹಣ್ಣಿನ ವ್ಯಾಪಾರಿ. ಇನ್ನು ಜ್ಯೂಸ್ ಸೆಂಟರ್, ಬೇಕರಿಗಳ ಮುಂದೆ ಜನರ ದಂಡೆ ಕಾಣುತ್ತಿದೆ. ಮೂಸಂಬಿ, ಕಿತ್ತಳೆ, ಅನಾನಸ್, ಕಲ್ಲಂಗಡಿ, ಆಪಲ್ ಸೇರಿದಂತೆ ಬಗೆ ಬಗೆಯ ಜ್ಯೂಸ್ ಭರ್ಜರಿ ಸೇಲಾಗುತ್ತಿದೆ. ಇನ್ನು ಬೇಕರಿ ಅಂಗಡಿಗಳಲ್ಲಿ ಕೂಲ್ ಡ್ರಿಂಕ್ಸ್ ಹಾಗೂ ಮಸಾಲಾ ಮಜ್ಜಿಗೆಗೆ ಬೇಡಿಕೆ ಹೆಚ್ಚಿದೆ. ಒಟ್ಟಾರೆ ಬಿಸಿಲಿನ ಝಳ ಜನರನ್ನ ಜರ್ಜರಿತವನ್ನಾಗಿಸಿದ್ದು, ತಂಪಾದ ಪಾನೀಯ ಹಣ್ಣುಗಳಿಗೆ ಎಲ್ಲಿಲ್ಲದ ಬೇಡಿಕೆ ಬಂದಿದೆ. ತುಮಕೂರು ತಾಲೂಕು ವಕ್ಕೋಡಿ ಗೊಲ್ಲರಹಟ್ಟಿಯಲ್ಲಿ ಕದರಿ ಲಕ್ಷ್ಮೀ ನರಸಿಂಹಸ್ವಾಮಿಯ ನೂತನ ಬ್ರಹ್ಮ ರಥೋತ್ಸವ ಇದೇ ತಿಂಗಳ 21ರಂದು ನಡೆಯಲಿದೆ. ತುಮಕೂರು ತಾಲೂಕು ವಕ್ಕೋಡಿ ಗೊಲ್ಲರಹಟ್ಟಿಯಲ್ಲಿ ಮಾರ್ಚ್ 17ರಿಂದ 22ರವರೆಗೆ ಕದರಿ ಲಕ್ಷ್ಮೀ ನರಸಿಂಹಸ್ವಾಮಿ ನೂತನ ಬ್ರಹ್ಮ ರಥೋತ್ಸವ ನಡೆಯಲಿದೆ. ಇದೇ ತಿಂಗಳ 21ರಂದು ಸ್ವಾಮಿಯ ಬ್ರಹ್ಮ ರಥೋತ್ಸವ ನಡೆಯಲಿದ್ದು, ಚಿತ್ರದುರ್ಗದ ಯಾದವ ಮಹಾಸಂಸ್ಥಾನದ ಕೃಷ್ಣ ಯಾದವಾನಂದ ಮಹಾಸ್ವಾಮಿಗಳು ಧಾರ್ಮಿಕ ಸಭೆ ಉದ್ಘಾಟಿಸುವರು. ವನಕಲ್ಲು ಗವಿಮಠದ ಬಸವರಮಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸುವರು. ಹಿರೇಮಠಾಧ್ಯಕ್ಷ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಶಿವಾರ್ಚನೆ ನೀಡುವರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂಸದ ಎಸ್ಪಿ ಮುದ್ದನ್ಮೇಗೌಡ, ಶಾಸಕ ಗೌರಿಶಂಕರ್, ಮಾಜಿ ಶಾಸಕ ಸುರೇಶ್ ಗೌಡ ಮತ್ತಿತರರು ಪಾಲ್ಗೊಳ್ಳುವರು. 21 ಗುರುವಾರ ರಥೋತ್ಸವ ಮಧ್ಯಾಹ್ನ 12ವರೆಗೆ, ಕಲ್ಯಾಣೋತ್ಸವ 20ನೇ ತಾರೀಕಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದೀವಿ. ಬಂದ ಭಕ್ತಾದಿಗಳಿಗೆಲ್ಲ ಸೌಕರ್ಯ ಒದಗಿಸ್ಕೊಟ್ಟಿದ್ದೀವಿ. ಅಲ್ಲಿರೋಕ್ಕೆ ಎಲ್ಲ ಭಕ್ತಾದಿಗಳಿಗೂ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅನ್ನೋದು ಬೇಡಿಕೊಳ್ತೀವಿ. ಯಾತ್ರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಒಕ್ಕೋಡಿ ಗೊಲ್ಲರಹಟ್ಟಿ, ಬೆಳಗೋಬಳಿ, ತುಮಕೂರು ಗ್ರಾಮಾಂತರ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ತಹಸೀಲ್ದಾರ್ ವಿಶ್ವನಾಥ್ ತಿಳಿಸಿದ್ದಾರೆ. ಏಪ್ರಿಲ್ 18ರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಯಾವುದೇ ತೊಂದರೆ ಇಲ್ಲದೆ ಸುಸೂತ್ರವಾಗಿ ನಡೆಯಲು ಈ ಬಾರಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು, ಅದರಂತೆ ಶಾಂತಿಯುತವಾಗಿ ನಡೆಯಲು ಸಾರ್ವಜನಿಕರು ಸಹಕರಿಸಬೇಕು ಎಂದು ತಹಸೀಲ್ದಾರ್ ಎಸ್ಎಲ್ ವಿಶ್ವನಾಥ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಚಿಂತಾಮಣಿಯ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಹಾಗೂ ಮುಖಂಡರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ರಾಜ್ಯದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆಯಲಿದ್ದು, ಏಪ್ರಿಲ್ 18ಕ್ಕೆ ಮೊದಲನೇ ಹಂತ, ಏಪ್ರಿಲ್ 23ಕ್ಕೆ ಎರಡನೇ ಹಂತದಲ್ಲಿ ನಡೆಯಲಿದೆ. ಮತದಾನಕ್ಕೆ ಸಂಬಂಧಿಸಿದಂತೆ ಅಕ್ರಮ ತಡೆಯುವ ಸಲುವಾಗಿ ತಾಲೂಕಿನಲ್ಲಿ ಒಟ್ಟು 4 ತಪಾಸಣಾ ಕೇಂದ್ರ ತೆರೆಯಲಾಗಿದ್ದು, ಆಂಧ್ರದ ಗಡಿಯಲ್ಲಿ ಅಂಕಲಮಡುಗು ಮತ್ತು ಕಂಬಾಲಹಳ್ಳಿ ಶ್ರೀನಿವಾಸಪುರ ರಸ್ತೆಯ ಮಡಿಕೆರೆ ಕ್ರಾಸ್ ಮತ್ತು ಬೆಂಗಳೂರು ರಸ್ತೆಯ ಕೈವಾರ ಕ್ರಾಸ್ ಬಳಿಯಲ್ಲಿ ತೆರೆಯಲಾಗಿದೆ ಎಂದರು. ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ತಾಲೂಕಿನಾದ್ಯಂತ ಒಟ್ಟು 2,14,000 ಮತದಾರರು ಮತದಾನದಲ್ಲಿ ಭಾಗವಹಿಸಲಿದ್ದಾರೆ. ಅದರಲ್ಲಿ ಮಹಿಳೆಯರು 1.7 ಲಕ್ಷ, ಪುರುಷರು 1.7 ಲಕ್ಷ ಇದ್ದಾರೆ. ತಾಲೂಕಿನಾದ್ಯಂತ ಒಟ್ಟು 265 ಮತಗಟ್ಟೆ ತೆರೆಯಲಾಗುತ್ತಿದ್ದು, ನಗರ ಭಾಗದಲ್ಲಿ 66, ಗ್ರಾಮೀಣ ಭಾಗದಲ್ಲಿ 199 ಮತಗಟ್ಟೆ ತೆರೆಯಲಾಗುವುದು ಎಂದರು. ಮತ್ತು ಪಿಎಸ್ ನಂಬರ್ 31-32 ಇರ್ಗಪ್ಪಲ್ಲಿ, ಪಿಎಸ್ ನಂಬರ್ 52 ಮೂಗಲ್ಮರಿ, ಪಿಎಸ್ ನಂಬರ್ 180 ಮತ್ತು 181 ದೊಡ್ಡಗಜ್ಜೂರು, ಪಿಎಸ್ ನಂಬರ್ 187 ಕಟ್ಮಾಚನಹಳ್ಳಿ ಮತ್ತು ಒಂದು ನಗರ ವ್ಯಾಪ್ತಿಗೆ ಬರುವಂತಹ ಪಿಎಸ್ ನಂಬರ್ 125 ಮತ್ತು 126 ಮಾಲಪ್ಪಲ್ಲಿ. ಸೊ ಇದರಲ್ಲಿ ವೆಬ್ ಕಾಸ್ಟಿಂಗ್ ನಡೆಯುತ್ತೆ. ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂಗೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡಿದ್ದೀವಿ. ಮತ್ತೆ ಇದು ಅಂದಲೇ ಈ 7 ಅಂದಲೇ ಇನ್ನ 73 ಪೋಲಿಂಗ್ ಸ್ಟೇಷನ್ಸ್ ನಾವು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್, ಒಟ್ಟಾರೆ ನಮ್ಮ ಚಿಂತಾಮಣಿ ಲೋಕಸಭಾ ಕ್ಷೇತ್ರದಲ್ಲಿ 80 ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಬರುತ್ತವೆ. ಸೊ ಈ 80 ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ ಹೆಚ್ಚುವರಿಯಾಗಿ ಪೊಲೀಸ್ ಸಿಬ್ಬಂದಿ, ಹೆಚ್ಚುವರಿಯಾದ ರಕ್ಷಣೆ, ಹೆಚ್ಚುವರಿಯಾದ ಸಿಬ್ಬಂದಿ ಮತ್ತು ಯಾವುದೇ ರೀತಿಯ ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.